ನಿಮ್ಮ ಹುಡುಗಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಯಾವ ಹುಡುಗಿ? ಬಿಗ್ ಬಾಸ್ ಮನೇಲಿ ಹೇಳ್ತಿದ್ರಲ್ಲ ಅವರು. ಯಾರು ಪೋಸ್ಟ್ ನೋಡಿದೆ ಯಾರು ಪೋಸ್ಟ್ ನೋಡಿದ್ರಿ? ನೀವು ಬಿಗ್ ಬಾಸ್ ಅಲ್ಲಿ ನಮ್ರತಾ ಅವ್ರು ಹೇಳ್ತಾ ಇರ್ತಾರೆ, ಅವ್ರು ನನಗೆ ಫ್ಲರ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಅವ್ರಿಗೆ ಹುಡುಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿರ್ತಾರೆ. ನಾನು ಆ್ಯಕ್ಚುಲಿ ಯಾರು ಕನೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದೆ ಅಷ್ಟೇ. ಏನು ಗೊತ್ತಾ, ಈಗೇನೋ ಫ್ಲರ್ಟ್ ಮಾಡ್ತಿರ್ತೀವಿ, ಒಂಚೂರು ಸೈಲೆಂಟ್ ಆಗಿರಿ. ಮಾತಾಡ್ತಾ ಇದ್ದೆ ನಿಜ. ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಅಂದರೆ ಮಾತಾಡ್ತಾ ಇದ್ದೀನಿ ನಿಜ. ಐ ಡೋಂಟ್ ನೋ ವಾಟ್ ಟು ಸೇ. ಈಗೇನು ನಮ್ರತ ಅವ್ರ ಜೊತೆ ಯಾವ ರೀತಿ ಫ್ರೆಂಡ್ಲಿ ಆಗಿದ್ನೋ ಆ ರೀತಿನೇ ಇದೀನಿ ಈಗಲೂ. ಫ್ಲರ್ಟ್ ಏನೋ ಹೆಲ್ದಿಯಾಗಿ ಫ್ಲರ್ಟ್ ಮಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ನಾನು ಕನೆಕ್ಟ್ ಆಗೋದ್ರೆ ಅಂತಿದ್ರು. ಆ ಒಂದು ವಿಷಯಕ್ಕೋಸ್ಕರ ಅಷ್ಟೇ. ನನಗೆಲ್ಲೂ ರಿಲೇಷನ್ಶಿಪ್ ಅನ್ನೋದೆಲ್ಲ ನನಗೆ ಇನ್ನೂ ಇಲ್ಲ. ಐ ವಾಂಟ್ ಟು ಫೋಕಸ್ ಆನ್ ಮೈ ಕೆರಿಯರ್. ಫ್ರೆಂಡ್ಸ್ ಇದ್ದಾರೆ, ಸುಮಾರಷ್ಟು ಜನ ಇದ್ದಾರೆ. ಲೆಟ್ಸ್ ಸಿ. ನಮ್ಮಮ್ಮ ಅವರು ಓಕೆ ಅಂತಂದರೆ ಫ್ರೆಂಡ್ಸಲ್ಲೇ ಯಾರನ್ನಾರು ತೋರಿಸಿ ಅಮ್ಮ ನೋಡಮ್ಮ ಓಕೆನಮ್ಮ ಅಂತೇಳಿ ಆಮೇಲೆ ಮುಂದೆ ನೋಡೋಣ. ಮತ್ತೆ ಇದು ಈ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್ ನಿಮ್ಮ ಹುಡುಗಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಯಾವ ಹುಡುಗಿ? ಬಿಗ್ ಬಾಸ್ ಮನೇಲಿ ಹೇಳ್ತಿದ್ರಲ್ಲ ಅವರು. ಯಾರು ಪೋಸ್ಟ್ ನೋಡಿದೆ ಯಾರು ಪೋಸ್ಟ್ ನೋಡಿದ್ರಿ? ನೀವು ಬಿಗ್ ಬಾಸ್ ಅಲ್ಲಿ ನಮ್ರತಾ ಅವ್ರು ಹೇಳ್ತಾ ಇರ್ತಾರೆ, ಅವ್ರು ನನಗೆ ಫ್ಲರ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಅವ್ರಿಗೆ ಹುಡುಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿರ್ತಾರೆ. ನಾನು ಆ್ಯಕ್ಚುಲಿ ಯಾರು ಕನೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದೆ ಅಷ್ಟೇ. ಏನು ಗೊತ್ತಾ, ಈಗೇನೋ ಫ್ಲರ್ಟ್ ಮಾಡ್ತಿರ್ತೀವಿ, ಒಂಚೂರು ಸೈಲೆಂಟ್ ಆಗಿರಿ. ಮಾತಾಡ್ತಾ ಇದ್ದೆ ನಿಜ. ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಅಂದರೆ ಮಾತಾಡ್ತಾ ಇದ್ದೀನಿ ನಿಜ. ಐ ಡೋಂಟ್ ನೋ ವಾಟ್ ಟು ಸೇ. ಈಗೇನು ನಮ್ರತ ಅವ್ರ ಜೊತೆ ಯಾವ ರೀತಿ ಫ್ರೆಂಡ್ಲಿ ಆಗಿದ್ನೋ ಆ ರೀತಿನೇ ಇದೀನಿ ಈಗಲೂ. ಫ್ಲರ್ಟ್ ಏನೋ ಹೆಲ್ದಿಯಾಗಿ ಫ್ಲರ್ಟ್ ಮಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ನಾನು ಕನೆಕ್ಟ್ ಆಗೋದ್ರೆ ಅಂತಿದ್ರು. ಆ ಒಂದು ವಿಷಯಕ್ಕೋಸ್ಕರ ಅಷ್ಟೇ. ನನಗೆಲ್ಲೂ ರಿಲೇಷನ್ಶಿಪ್ ಅನ್ನೋದೆಲ್ಲ ನನಗೆ ಇನ್ನೂ ಇಲ್ಲ. ಐ ವಾಂಟ್ ಟು ಫೋಕಸ್ ಆನ್ ಮೈ ಕೆರಿಯರ್. ಫ್ರೆಂಡ್ಸ್ ಇದ್ದಾರೆ, ಸುಮಾರಷ್ಟು ಜನ ಇದ್ದಾರೆ. ಲೆಟ್ಸ್ ಸಿ. ನಮ್ಮಮ್ಮ ಅವರು ಓಕೆ ಅಂತಂದರೆ ಫ್ರೆಂಡ್ಸಲ್ಲೇ ಯಾರನ್ನಾರು ತೋರಿಸಿ ಅಮ್ಮ ನೋಡಮ್ಮ ಓಕೆನಮ್ಮ ಅಂತೇಳಿ ಆಮೇಲೆ ಮುಂದೆ ನೋಡೋಣ. ಮತ್ತೆ ಇದು ಈ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್